Hi everyone, ಹಲೋ welcome back to our YouTube channel. ವೆಲ್ಕಮ್. ಲಾಸ್ಟ್ ವಿಡಿಯೋದಲ್ಲಿ ನೀನು Ah, ನನ್ನನ್ನು ಕೇಳ್ತಿದ್ದೆ ಅಲ್ವಾ, ಏನೇನು ಮಿಸ್ ಮಾಡ್ಕೋತೀಯಾ, ಹೌದು. ಹೆಂಗೆ ಅನಿಸ್ತಿದೆ ನಿನ್ಗೆ ಇಲ್ಲಿಗೆ ಬಂದಾಗ ಅಂತ. Ah, ನೀನು ಬಂದು ah, 4 ವರ್ಷ ಆಗಿದೆ ಅಲ್ವಾ, ನನಗೆ ಬಂದಿದ್ದು 1 ವರ್ಷ 1.5 ವರ್ಷಕ್ಕೇನೆ ನಾನು ಸಿಕ್ಕಾಪಟ್ಟೆ ಇಂಡಿಯನ್ ಮಿಸ್ ಮಾಡ್ಕೋತೀನಿ. ah. ನಿನ್ಗೇನು ಅನಿಸ್ಲಿಲ್ವಾ ಯಾವತ್ತೂ ಇಂಡಿಯಾ ಮಿಸ್ ಮಾಡ್ಕೊಳ್ತೀಯಾ, ಮನೆ ಮಿಸ್ ಮಾಡ್ಕೊಳ್ತೀಯಾ, ಎಲ್ಲ ಏನೇನು ಮಿಸ್ ಮಾಡ್ಕೋತೀಯಾ ಅಂತ ಏನೂ ಅನಿಸಿಲ್ವಾ ನಿಂಗೆ ಒಂದಷ್ಟು? ಯಾಕೆ ಅನ್ಸಿಲ್ಲ, ಬೇಜಾನ್ ಟೈಮ್ ಅನ್ಸೈತೆ ಆಕ್ಚುಲಿ. ಏನೇನು ಅನ್ಸಿರುತ್ತೆ ಅಂದ್ರೆ ನೀನು ಮೇಜರಾಗಿ ಏನೇನು ಮಿಸ್ ಮಾಡ್ಕೋತೀಯಾ? ಸೊ ಮೇಜರ್ಲಿ ತುಂಬಾ ಮಿಸ್ ಮಾಡ್ಕೊಳ್ಳೋದಂದ್ರೆ ನಾನು ಫ್ಯಾಮಿಲಿನ. ಚಿಕ್ಕ ವಯಸ್ಸಿಂದ ಎಲ್ಲ ಆಡ್ಕೊಂಡು ಊರೆಲ್ಲ ಆಡ್ಕೊಂಡು ಬ್ಯಾಂಗ್ಳೂರ್ ಬಂದು ಅದೊಂಥರ ಜರ್ನಿ ಇರುತ್ತೆ ಗೊತ್ತಾ. ಅದು ತುಂಬಾ ಅನ್ಫರ್ಗೆಟಬಲ್ ಜರ್ನಿ ಆಕ್ಚುಲಿ. ಸೊ ಅದನ್ನ ನಿನ್ ಮೆಮೊರೀಸ್ ಎಕ್ಸಾಕ್ಟ್ಲಿ ಲೈಕ್ ಈಗ ಊರಿಗೆ ಹೋದ್ರೆ ಅಲ್ಲಿ ಊರಲ್ಲಿ ತುಂಬಾ ಆಟ ಆಡಿದ ನೆನಪುಗಳು, ಬ್ಯಾಂಗ್ಳೂರ್ ಟೈಮ್ ಸ್ಪೆಂಡ್ ಮಾಡಿದ್ದು, ಅದೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಾನು ಆಕ್ಚುಲಿ. ಓಕೆ. ಸೊ ಅದು ತುಂಬಾ ಅಂದ್ರೆ ಲೈಕ್ ಅದು ಇವಾಗ್ಲೂ ಮಿಸ್ ಮಾಡ್ಕೊಳ್ತೀನಿ. ಲೈಕ್ ಇನಿಷಿಯಲಿ ಬಂದಾಗ ತುಂಬಾ ಆಯ್ತು ಆಕ್ಚುಲಿ. ನೀನ್ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಗೈತೆ. ಅವಾಗ ಒಬ್ನೇ ಇರ್ತಿದ್ನಲ್ವಾ, ಅವಾಗಂತೂ ಆಹಾ ಸಕ್ಕತ್ತಾಗಿರೋದು. ಏನು ಎಷ್ಟು ಒಬ್ಬನಿಗೆ ಏನ್ ಲೋನ್ಲಿನೆಸ್ ಫೀಲ್ ಆಗೋದು ಗೊತ್ತಾ ಅವಾಗ, ಹೆವಿ ಲೋನ್ಲಿನೆಸ್ ಫೀಲ್ ಆಗೋದು. ಅದ್ ನೀನೇ ತಾನೇ ಚೂಸ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು, ನೀನು ಯಾರೇನು ಕಳ್ಸ್ಲಿಲ್ಲ ಅಲ್ವಾ, ನೀನು ಅಲ್ಲಿರು ಅಂತ. ಅಫ್ಕೋರ್ಸ್ ನಾನೇ ಚೂಸ್ ಮಾಡಿದ್ದು. ಸೊ ನೀನು ಇಷ್ಟಪಟ್ಟು ಬಂದಿದ್ಯಾ ಅಂತಂದ್ರೆ ಇಷ್ಟಪಟ್ಕೊಂಡೇ ಇರ್ಬೋದಾಗಿತ್ತು. ನಾನು ಇಷ್ಟಪಟ್ಟು ಬಂದಿನಿ ಅಂತ ಯಾರು ಹೇಳಿದ್ ನಿನ್ಗೆ? ನೀನೇ ಹೇಳಿದ್ದು. ನಾನೆಲ್ಲ ಹೇಳಿದೆ? ಬಂದೆ. ನಾನ್ ನಾಟ್ ಸೇಯಿಂಗ್ ಲೈಕ್ ನನಗೆ ಇಲ್ಲಿಗೆ ಬಂದಿದ್ದು ರಿಗ್ರೆಟ್ ಮಾಡ್ತೀನಿ ಅಂತಲ್ಲ, ನಾನು ಇಷ್ಟಪಟ್ಕೊಂಡೇ ಬಂದೆ. ಅದು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ನನಗೂ. ಲೈಕ್ ಇವಾಗ ಅಲ್ಲಿ ಮನೇಲಿ ಇರ್ಬೇಕಾದ್ರೆ ಯಾವ ತರ ಮಿಸ್ ಮಾಡ್ಕೊಳ್ಳೋದು, ಬಿಕಾಸ್ ನಮ್ಮ ಫ್ಯಾಮಿಲಿ ಜೊತೆ ಇರ್ತಿದ್ವಲ್ಲ, ಅಷ್ಟೊಂದು ಮಿಸ್ ಮಾಡ್ಕೊಳ್ಳಲ್ಲ. ಬಟ್ ಇಲ್ಲಿಗೆ ಎಕ್ಸಾಕ್ಟ್ಲಿ ಇಲ್ಲಿಗೆ ಬಂದ್ಮೇಲೆ ನನಗೆ ಫೀಲ್ ಆಗಿ ಸ್ಟಾರ್ಟ್ ಆಗಿದ್ದು, ಓಹೋ ಈ ತರನ ಇದೆ ಅಂತ. ಬಟ್ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ಕೆ ಏನಂತಾರೆ ಅದನ್ನ ಸ್ವಲ್ಪ ಅಭ್ಯಾಸ ಆಗಿದೆ ಅವಾಗ. ಸೊ ಬಟ್ ನಿಂಗೆ ಅನ್ಸಲ್ವಾ, ಲೈಕ್ ಅವಾಗ ಅವ್ರ ಜೊತೆ ಸ್ವಲ್ಪ ಕನೆಕ್ಷನ್ ಕಡಿಮೆ ಆಗುತ್ತೆ ತುಂಬ, ಅಂದ್ರೆ ನಾರ್ಮಲ್ ಆಗಿ ನಾವು ಒಟ್ಟೊಟ್ಟಿಗೆ ಇದ್ದಾಗ ಮಾತಾಡ್ತೀವಲ್ಲ ಆ ತರ ಇವಾಗ ಇಲ್ಲಿ ಫೋನ್ ಕಾಲ್ ನಾವು ಎಷ್ಟು ಮಾತಾಡೋದು, ಫೋನ್ ಕಾಲ್ ನೀನ್ ಎಷ್ಟೇ ಮಾತಾಡೋದು ಅದು ರಿಯಲ್ ಟೈಮ್ ಮಾತಾಡ್ದಂಗಿರಲ್ಲ. ಸೊ ಎಕ್ಸಾಕ್ಟ್ಲಿ ಅದು. ಸೊ ಅಟ್ ದ ಸೇಮ್ ಟೈಮ್ ಲೈಕ್ ನಮ್ಗೆ ಬೇರೆ ನನ್ಗೆ ಐ ಥಿಂಕ್ ಲೈಕ್ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಐ ವಾಂಟೆಡ್ ಟು ಟ್ರೈ ಔಟ್ ಸಮಥಿಂಗ್ ಡಿಫ್ರೆಂಟ್. ನಾನು ಚಾನ್ಸ್ ತಗೋಣ ನೋಡೋಣ ಅನ್ಕೊಂಡು ಬಂದಿದ್ದೆ ಅಷ್ಟೇ. ಸೊ ನೀನು ಮಿಸ್ ಮಾಡ್ಕೊಳ್ತೀಲ್ವಾಗ ಫ್ಯಾಮಿಲಿನ? ನಾನು ಹೇಳಿದ್ದೆ ಅಲ್ವಾ ಲಾಸ್ಟ್ ವಿಡಿಯೋದಲ್ಲೇ ನಾನು ಏನೇನು ಮಿಸ್ ಮಾಡ್ಕೋತೀನಿ ಅಂತ. ಬಟ್ ಅದನ್ನ ಬಿಟ್ಟು ತುಂಬಾ ಇದಾವೆ, ತುಂಬಾ ಬೇಜಾನಿದಾವೆ. ಸೊ ಅಂದ್ರೆ ಫ್ಯಾಮಿಲಿ ಬಿಟ್ಟು ನಾನು ಮಿಸ್ ಮಾಡ್ಕೊಳ್ಳೋದೇನಂದ್ರೆ ತುಂಬಾ ಅಫ್ಕೋರ್ಸ್ ಲೈಕ್ ಮೂವೀಸು. ನೀನು ನಂಬ್ತೀಯೋ ಇಲ್ವೋ, ವೀಕ್ಲಿ ಒನ್ಸ್ ಯಾವುದೇ ಮೂವಿ, ಕನ್ನಡ ಮೂವಿ ರಿಲೀಸ್ ಆಗಲಿ, ಅದು ಹೋಗಿ ಥಿಯೇಟರ್ಗೆ ಹೋಗಿ ನೋಡ್ಲೇಬೇಕಿತ್ತು. ಅದೊಂಥರ ಲೈಕ್ ಅಂದ್ರೆ ಲೈಕ್ ವೀಕ್ಲಿ ಒನ್ಸ್ ಅಂದ್ರೆ ಮಂತ್ಲಿ ಒಂದು 2 ಮೂವೀಸ್ ತರ. ಅದೊಂಥರ ಅದನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಾನು. ಇಲ್ಲೂ ಥಿಯೇಟರ್ಸ್ ಇದಾವೆ, ಇಲ್ಲೂ ಹೋಗ್ತೀವಿ, ಬಟ್ ಅಲ್ಲಿ ಕ್ರೇಜ್ ನೋ ಒನ್ ಕ್ಯಾನ್ ಮ್ಯಾಚ್ ಆಕ್ಚುಲಿ. ಲೈಕ್ ಅದು ಫಸ್ಟ್ ಡೇ ಫಸ್ಟ್ ಶೋ ಆಗಿರ್ಬೋದು, ಅಂದ್ರೆ ಲೈಕ್ ಆ ಜನಗಳ ಮಧ್ಯೆ ಕಿರ್ಚಾಡ್ಕೊಂಡು ಮಾತಾಡ್ಕೊಂಡಿರುತ್ತೆ ಗೊತ್ತಾ. ಸೊ ಅದೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಾನು. ಇಲ್ಲ ಹತ್ರ ಹೋಗಕ್ಕಾಗಲ್ಲ, ಲೈಕ್ ಎಲ್ಲಾ ಮೂವೀಸ್ ರಿಲೀಸ್ ಮಾಡಲ್ಲ. ಸೊ ಅದು ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಾನು. ಕಟ್ ಮಾಡಿದೆ ಮೂವೀಸ್ ಬಿಟ್ರೆ ನಾನು ತುಂಬಾ ಮಿಸ್ ಮಾಡ್ಕೊಳ್ಳೋದಂದ್ರೆ ಅಫ್ಕೋರ್ಸ್ ಫುಡ್ ಬೇಬಿ. ಹೋಮ್ ಫುಡ್ ಮಾಡ್ಕೊಡ್ತೀನಲ್ಲ ನಾನು. ಸಿ ಲೈಕ್ ನಾನು ಹೇಳ್ತಿರೋದು ನೀನು ಮಾಡ್ಕೊಡಲ್ಲ ಅಂತ ಹೇಳಲ್ಲ, ನೀನು ಚೆನ್ನಾಗೇ ಮಾಡ್ಕೊಡ್ತೀಯ. ನಾನು ಹೇಳಿದ್ದು ಇಲ್ಲಿಗೆ ಬಂದಾಗ ನಾನು ತುಂಬಾ ಮಿಸ್ ಮಾಡ್ಕೊಳ್ಳಿದ್ದು ಆಲ್ಮೋಸ್ಟ್ ಲೈಕ್ 2 years ಬಿಗಿನಿಂಗ್ ಅಲ್ಲಿ. ಫುಡ್ ಅಂದರೆ ಲೈಕ್ ಒಂದು 6 months ನನಗೂ ಇಲ್ಲಿ ಒಂಥರ ಫುಡ್ಡು ಟ್ರೈ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಟ್ರೈ ಮಾಡಿದೆ, ಬಟ್ ಆಫ್ಟರ್ 6 months ಅದೇನು ಅಂತಾರಲ್ಲ, ತುಂಬ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಆ್ಯಕ್ಚುಲಿ. ಸ್ಟ್ರೀಟ್ ಫುಡ್ಗಳಾಗಿರ್ಬೋದು, ಲೈಕ್ ಹೋಟೆಲ್ಸ್ ಫುಡ್ಗಳಾಗಿರ್ಬೋದು, ಇಂಡಿಯನ್ ಫುಡ್ ಎಸ್ಪೆಷಲಿ. ಲೈಕ್ ಅಲ್ಲಿ ಅಂದರೆ ಏನಾರ ಒಂದು ಕ್ರೇವಿಂಗ್ಸ್ ಇದ್ರೆ ಹೋದ ತಕ್ಷಣ, ಫಾರ್ ಎಕ್ಸಾಂಪಲ್ ಮೇಘನ ಬಿರಿಯಾನಿಗೆ ಏನಾರ ಒಂದು ಆಸೆ ತಕ್ಷಣ ಆರ್ಡರ್ ಮಾಡ್ಕೊಳ್ಬೋದು. ಝೊಮ್ಯಾಟೊ ಇಲ್ಲ ಸ್ವಿಗ್ಗಿಲಿ ಏನು ಆರ್ಡರ್ ಮಾಡ್ಕೊಂಡು ಇದು ಮಾಡ್ಬೋದಿತ್ತು. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಈಗ ಪಾನಿಪುರಿ ತಿನ್ಬೇಕಾದ್ರೆ ನಮ್ಮ ಮನೆ ಪಕ್ಕದಲ್ಲಿ ಇರೋದು ಓಡೋಗಿ ತಿನ್ಕೊಬರ್ತಿದ್ವಿ. ಇದು ಇಲ್ಲಿ ಅದನ್ನ ಮಾತ್ರ ಹೆವಿ ಮಿಸ್ ಮಾಡ್ಕೊಳ್ತೀನಿ ನಾನು ಆಕ್ಚುಲಿ. ನಾನು ಮಿಸ್ ಮಾಡ್ಕೊತೀನಿ ಅದನ್ನೆಲ್ಲ, ನಿಜ ತುಂಬಾ ಮಿಸ್ ಮಾಡ್ಕೊತೀನಿ. ಎಸ್ಪೆಷಲಿ ನಾನಂತೂ ನಾನು ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಔಟ್ಸೈಡ್ ಫುಡ್ ಎಲ್ಲ ಅಷ್ಟೊಂದು ಜಾಸ್ತಿ ಮಿಸ್ ಮಾಡ್ಕೊಳ್ಳೋದ. ನನಗೆ ಯಾವಾಗಾದ್ರೂ ಅನಿಸ್ತು ನಾವು ಅಮ್ಮ ಬೇಳೆ ಸಾಂಬಾರು ತಿನ್ಬೇಕು, ಬಿರಿಯಾನಿ ತಿನ್ಬೇಕು, ಈ ತರ ಮಿಸ್ ಆಗ್ತಿರುತ್ತೆ. ಆಮೇಲೆ ಬಾವ ಮಾಡೋ ಫಿಶ್ ತಿನ್ಬೇಕು. ಫುಡ್ ಮಾತ್ರ
ಅದು ತುಂಬ ಮಿಸ್ ಮಾಡ್ಕೊಳ್ತೀನಿ. ನಾಟ್ ಓನ್ಲಿ ದಟ್ ಆ್ಯಕ್ಚುಲಿ ಇವಾಗ ಮದುವೆ ಫಂಕ್ಷನ್ ಅದು ಅದೆಲ್ಲ ಅಪ್ಡೇಟ್ ಮಾಡಕ್ ಆಗದೇ ಇಲ್ಲ ನಾವು. ಅದೆಲ್ಲ ಇಲ್ಲಿ ನನಗೆ ನನ್ನ ನೆನಪೇ ಇಲ್ಲ ಆ್ಯಕ್ಚುಲಿ. ಲೈಕ್ ಲಾಸ್ಟ್ ಟೈಮ್ ನಾನು ಮದುವೆ ಆಗಿದ್ದು ನಮ್ಮ ಮದುವೆ ಅನ್ಸುತ್ತೆ ಪ್ರಾಬ್ಲಿ ನಾನು ನೋಡಿದ್ದು ಅಂದ್ರೆ. ಆಮೇಲೆ ಮತ್ತೆ ಹೋಗಿದ್ವಲ್ಲ ಅದು ಯಾವ್ದೋ ಒಂದು ಅದು ಬಿಡು. ಅದ್ರಲ್ಲಿ ಲೈಕ್ ನಾನು ಹೇಳ್ತಿರೋದು ಈಗ ನಾವು ಹೋಗ್ಬಿಟ್ಟು ಫುಲ್ಲು ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡು ಇರುತ್ತೆ ಗೊತ್ತಾ. ಅದು ನಮ್ಮ ಮದುವೆ ಫುಲ್ ಟೆನ್ಷನ್. ನಮ್ಮ ಮದುವೆ ನಾವೇನು ಓಡಾಡ್ಬೇಕು, ನಾವೇ ಓಡಾಡಿದ್ ಬಿಡು. ಆ ಮದುವೆಗಳು, ಮದುವೆ ಊಟ, ಆ ಸೆಲೆಬ್ರೇಷನ್ಸು ಅದೆಲ್ಲ ತುಂಬ ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನು ಆ್ಯಕ್ಚುಲಿ. ಅಂದರೆ ಲೈಕ್ ಮಿಸ್ ಮಾಡ್ಕೊಳ್ತೀನಿ ಅಂದರೆ ಲೈಕ್ ಯಾವ್ದಾರ ಇಂಡಿಯಾಗೆ ಹೋದಾಗ ಯಾವ್ದಾರ ಮದುವೆ ಇದ್ರೆ ಹೋಗ್ಬೇಕು ಅಂತ ಅನ್ಸುತ್ತೆ. ನಮ್ಮ ಫ್ಯಾಮಿಲಿ ಎಲ್ಲ ಆಗಿರ್ಬೋದು. ಅನ್ಫಾರ್ಚುನೇಟ್ಲಿ ಯಾವುದು ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬೇಬು ಅದೇ ಇವಾಗ ಇದೆಲ್ಲ ಮಿಸ್ ಮಾಡ್ಕೋತಿಯಲ್ಲ, ನಿಂಗೆ ಅನ್ಸುತ್ತಾ ಲೈಕ್ ಇಂಡಿಯಾಗೆ ಹೋಗ್ಬೇಕು, ಅಲ್ಲೇ ಇರ್ಬೋದು, ಚೆನ್ನಾಗಿರುತ್ತೆ ಅಂತೆಲ್ಲ? ಸಮ್ಟೈಮ್ಸ್ ಹೌದು. ಸೊ ಕೆಲವೊಂದು ಫ್ಯಾಕ್ಟರ್ಸ್ ನೋಡೋಕೆ ಹೋದರೆ ತುಂಬ ಮಿಸ್ ಮಾಡ್ಕೊಂಡಾಗ ಎಸ್ ನಾನು ಸಾಕಪ್ಪ, ಯಾವನಿಗೆ ಬೇಕು ಇಲ್ಲಿ ಲೈಫ್ ಸಾಕು, ಏನೆಲ್ಲ ಇದನ್ನ ಯಾಕೆ ಎಲ್ಲ ಇಲ್ದಿರೋ ಥರ ಒಂದು ಸ್ಟ್ರೇಂಜ್ ಕಂಟ್ರಿಲಿ ಇರಬೇಕು ಅಂತ ಅನಿಸುತ್ತೆ. ಬಟ್ ಸಮ್ಟೈಮ್ಸ್ ಹೋಗಿ ನಾನು ಸ್ವಲ್ಪ ಹಂಗೆ ಪುಷ್ ಮಾಡ್ಕೊಂಡು ಹೋಗೋಣ, ನಾನೇನೋ ಒಂದು ಅಚೀವ್ ಮಾಡಕ್ಕೆ ಬಂದಿದ್ವಿ, ಅದು ಮುಗಿಸ್ಕೊಳ್ಳೋಣ, ಮಾಡ್ಕೊಂಡು ಹೋಗೋಣ ಅಂತ ಫೀಲ್ ಆದಾಗ ಸ್ವಲ್ಪ ನಮಗೆ ನಾವೇ ಸಮಾಧಾನ ಮಾಡ್ಕೊಂಡು ಮೂವ್ ಆನ್ ಆಗಬೇಕು. ದಟ್ ಡಸಂಟ್ ಮೀನ್ ಲೈಕ್ ನಾನು ಇಲ್ಲೇ ನನಗೆ ಸಖತ್ತಾಗಿದೆ ಲೈಕ್ ನಾವಿಲ್ಲಿ ಹಬ್ಬ ಮಾಡ್ತೀವಲ್ವಾ, ಇಲ್ಲಿ ಹಬ್ಬ ಮಾಡೋದು ಇಷ್ಟ ಆಗುತ್ತಾ ಅಥವಾ ಇಂಡಿಯಾದಲ್ಲಿ ಹಬ್ಬ ಮಾಡೋದು ಇಷ್ಟ ಆಗುತ್ತಾ? ಅಫ್ಕೋರ್ಸ್ ಊರ ಕಡೆ ಹಬ್ಬ ಮಾಡೋದೇ ಕ್ರೇಜು. ಲೈಕ್ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಲ್ವ, ನಾವಿಬ್ಬರೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದೊಂಥರ ಲೈಕ್ ನಾವಿಬ್ಬರೇ ಸೆಲೆಬ್ರೇಟ್ ಮಾಡ್ತೀವಿ, ನಾವಿಬ್ಬರೇ ಖುಷಿಯಾಗಿರ್ತೀವಿ. ಬಟ್ ಅದೇ ಇವಾಗ ನೀನು ಇಂಡಿಯಾದಲ್ಲಿದ್ದರೆ ಈ ಹಬ್ಬಗಳು ನಡೆಯೋದೇ ಊರ ಕಡೆ ಸೈಡಲ್ಲ ಆ್ಯಕ್ಚುಲಿ. ಆಮೇಲೆ ಎಕ್ಸಾಕ್ಟ್ಲಿ ಊರ ಹಬ್ಬಗಳು ಇರ್ತಾವೆ ಗೊತ್ತಾ. ನಾನು ಅದನ್ನು ಮಾತ್ರ ಹೆವಿ ಮಿಸ್ ಮಾಡ್ಕೊಳ್ತೀನಪ್ಪ. ನೀವು ಮಿಸ್ ಮಾಡ್ಕೊಳ್ಳಲ್ಲ ಹಬ್ಬಗಳೆಲ್ಲ? ನಾನು ಮಿಸ್ ಮಾಡ್ಕೊಳ್ತೀನಿ, ಡೆಫಿನೆಟ್ ಆಗಿ ಮಿಸ್ ಮಾಡ್ಕೊಳ್ತೀನಿ. ನಮ್ಮೂರ ಹಬ್ಬ ಎಲ್ಲ ಮಾಡುವಾಗ ನಾನು ಎಷ್ಟೊಂದು ಸತಿ ಕುತ್ಕೊಂಡು ಹತ್ತಿರೋದು ಉಂಟು ಎಲ್ಲ. ಹೋಗ್ಬೇಕು ಇಲ್ಲಿರ್ಬೇಕಾದ್ರೆ ಹೌದು ನನಗೂ ಹೋಗ್ಬೇಕಾಗಿತ್ತು, ಮಿಸ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಥರ ಅನ್ಸುತ್ತೆ. ಬಟ್ ಅದು ಅಟ್ ದ ಎಂಡ್ ಆಫ್ ದ ಡೇ ನಾವು ಇಲ್ಲಿ ಎಷ್ಟೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು, ಏನೇ ಮಾಡಿದ್ರೇನು, ಹೆಂಗೆ ಮಾಡ್ಕೊಂಡು ತಿಂದ್ರೇನು, ನಾವು ನಮ್ಮ ಮನೆಯವ್ರ ಜೊತೆ ಇರೋ ಥರ ಫೀಲೇ ಬರಲ್ಲ, ವೈಬ್ ಸಿಗಲ್ಲ ಅದು ಆ್ಯಕ್ಚುಲಿ. ಏನೇ ಮಾಡಿದ್ರು ಇಬ್ಬರೇ ಸೇರ್ಕೊಂಡು ಹೋಗ್ಬೇಕು, ಇಬ್ಬರೇ ಕುತ್ಕೋಬೇಕು, ಇಬ್ಬರೇ ಮಾಡಬೇಕು, ಪೂಜೆ ಎಲ್ಲ ಮಾಡಬೇಕು, ಏನು ಮಾಡಿದ್ರು ಬರೀ ಇಬ್ಬರೇ ಇರ್ತೀವಿ. ಅಟ್ ದ ಎಂಡ್ ಆಫ್ ದ ಡೇ ಫ್ಯಾಮಿಲಿ ಇರಲ್ಲ, ಅದೊಂಥರ ಚೆನ್ನಾಗಿರಲ್ಲ, ಅಂದರೆ ನನಗೆ ಇಷ್ಟ ಆಗಲ್ಲ. ಅಫ್ಕೋರ್ಸ್ ಲೈಕ್ ಊರ ಕಡೆ ಹಬ್ಬಗಳು ಎಲ್ಲ ಜನಗಳು ಸೇರ್ಕೊಂಡು ಫುಲ್ ಫ್ಯಾಮಿಲಿ ಸೇರ್ಕೊಂಡು ಮಾಡೋದು ಹೆಂಗಿರುತ್ತೆ ಬಿಡು. ಜನಗಳು ಸೆಕೆಂಡ್ರಿ, ನಮ್ಮ ಫ್ಯಾಮಿಲಿನೇ ಇರಲ್ವಲ್ಲ ಬರೀ. ಅಫ್ಕೋರ್ಸ್ ನಾವಿಬ್ರು ಇರ್ತೀವಿ, ನಮ್ಮಿಬ್ರು ಜೊತೆನ ಇದ್ರು ಇದಕ್ಕೆ ಯಾರಾದ್ರೂ ಇರ್ಬೇಕಲ್ಲ. ಅದು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಇಲ್ಲಿಗೆ ಬಂದಮೇಲೆ ಮಿಸ್ ಮಾಡ್ಕೊಳ್ಳೇಬೇಕು. ಇಂಡಿಯಾದಲ್ಲಿರುವಾಗ ನಮ್ಗೆ ಹೆಂಗೆ ಅನಿಸಿದ್ದು ಗೊತ್ತಾ, ಮೇ ಬಿ ಆ ಮೈಂಡ್ ಸೆಟ್ ಹಂಗಿತ್ತೇನೋ ಗೊತ್ತಿಲ್ಲ. ಅವಾಗಿನ ಮದುವೆಗೆಲ್ಲ ಮುಂಚೆ ಎಲ್ಲ ಹೆಂಗ ಅನಿಸುತ್ತೆ ಅಂತಂದ್ರೆ, ಅಯ್ಯೋ ಯಾವಾಗ್ಲೂ ಬರೀ ಇವ್ರ ಜೊತೆನೆ ಹೋಗ್ಬೇಕು, ಯಾವಾಗ್ಲೂ ಮಮ್ಮಿ ಡ್ಯಾಡಿ ಜೊತೆನೆ ಇರಬೇಕು, ಬರೀ ಫ್ಯಾಮಿಲಿ ಜೊತೆನೆ, ಫ್ರೆಂಡ್ಸ್ ಜೊತೆ ಹೋಗಕ್ ಬಿಡಲ್ಲ, ಎಲ್ಲೂ ಒಬ್ರೊಬ್ರೆ ಆಚೆ ಹೋಗಕ್ ಬಿಡಲ್ಲ ಅಂತ. ಬಟ್ ನಾನು ಇಲ್ಲಿ ಬಂದ್ಮೇಲೆನೆ ನನ್ಗೂ ಆ ಒಬ್ಳೆ ಓಡಾಡೋದ್ರಲ್ಲೂ ಹೆಂಗಿರುತ್ತೆ, ಎಷ್ಟು ಬೇಜಾರು ಫೀಲ್ ಆಗುತ್ತೆ. ಎಷ್ಟೇ ಫ್ರೀಡಮ್ ಇದ್ರೇನು ಆ ಫ್ರೀಡಮ್ ನಮ್ಗೆ ಬೇಕಾಗಿರಲ್ಲ. ಎಟ್ ದ ಎಂಡ್ ಆಫ್ ದ ಡೇ ಫ್ಯಾಮಿಲಿ ಬೇಕು ಅಂತ ಅನ್ಸುತ್ತೆ. ಹೌದು, ಚೆನ್ನಾಗಿರುತ್ತೆ ಒಂಥರ, ಚೆನ್ನಾಗಿರಲ್ಲ ಒಂಥರ. ಸಿ ಲೈಕ್ ಅದೇ 50-50. ಸಮ್ಟೈಮ್ಸ್ ಅದು ತುಂಬ ಇಷ್ಟ ಆಗುತ್ತೆ, ಸಮ್ಟೈಮ್ಸ್ ಅದು ಫಾರ್ ಎವ್ರಿಥಿಂಗ್ ಅಂತ, ನಾಟ್ ಫಾರ್ ಎವ್ರಿಥಿಂಗ್ ಹೇಳೋಕ್ಕಾಗಲ್ಲ. ಅದು 50-50 ಥರ. ಲೈಕ್ ಕೆಲವೊಂದು ಥಿಂಗ್ಸು ಲೈಕ್ ತುಂಬ ಮಿಸ್ ಮಾಡ್ಕೊಳ್ತೀವಿ, ಕೆಲವೊಂದು ಥಿಂಗ್ಸ್ಗೆ ವಿ ಆರ್ ಗ್ರೇಟ್ಫುಲ್, ಲೈಕ್ ನಾವು ಇಲ್ಲಿದ್ದೀವಿ ಅಂತ ಅಂದ್ಕೊಳ್ತೀವಿ. ಬಟ್ ತುಂಬ ಇದು ನೋಡೋಕೆ ಹೋದರೆ ಲೈಕ್ ಅಫ್ಕೋರ್ಸ್ ಲೈಕ್ ಇದೇ ಇರುತ್ತೆ 50-50 ಆಗುತ್ತೆ. ಲೈಕ್ ಹೌದು ಲೈಕ್ 60-40, 60% ಲೈಕ್ ನನ್ನ ಪ್ರಕಾರ ಐ ಮಿಸ್ ಇಂಡಿಯಾ, 60%, 40% ಐ ಎಂಜಾಯ್ ಹಿಯರ್. ಆ ಥರ ಎಲ್ಲರಿಗೂ ಇದ್ದೇ ಇರುತ್ತೆ. ಅಲ್ಲಿರುವಾಗ ಇಲ್ಲಿರ್ಬೇಕು ಅನ್ಸುತ್ತೆ, ಇಲ್ಲಿರುವಾಗ ಅಲ್ಲಿರ್ಬೇಕು ಅನ್ಸುತ್ತೆ. ಇವಾಗ ಫ್ಯಾಮಿಲಿ ಹಬ್ಬ ಅವೆಲ್ಲ ಬಿಟ್ಟರೆ ಬೇರೆ ಇನ್ನೇನು ಮಿಸ್ ಮಾಡ್ಕೊಳ್ಳಲ್ವ ನೀನು? ನನಗೆ ನನ್ನ ಕೆಲವು ಫ್ರೆಂಡ್ಸ್ಗಳು ಮಿಸ್ ಮಾಡ್ಕೊಳ್ತೀನಿ. ನನ್ನ ಕಾಲೇಜ್ ಫ್ರೆಂಡ್ಸ್ಗಳಿದ್ದರು. ಸೊ ಅಂದರೆ ಲೈಕ್ ನಾನು ರೆಗ್ಯುಲರಾಗಿ ಏನು ಮೀಟ್ ಆಗ್ತಿರಲಿಲ್ಲ, ಬಟ್ ಅವಾಗ ಮೀಟ್ ಆಗೋದು, ಈಗ ಲೈಕ್ ಹೊರಗಡೆ ಹೋಗಿ ಟ್ರಿಪ್ಗೆ ಹೋಗೋದು ಒಂಥರ ಲೈಕ್
ಒಂಥರ ಯಾವ್ದಾರು ರೆಸಾರ್ಟ್ಗೆ ಹೋಗೋದು, ಫ್ರೆಂಡ್ಸ್ ಎಂಜಾಯ್ ಮಾಡೋದು. ಹೌದಲ್ಲ, ನೀನು ಸಿಕ್ಕಾಪಟ್ಟೆ ಸುತ್ತಾಡ್ತಿದ್ದೆ. ಅವಾಗ ತುಂಬ ಅಂದರೆ ಲೈಕ್ ನಾನು ಆಫೀಸ್ ಕಾಲೇಜ್ ಜೊತೆ ತುಂಬ ಸುತ್ತಾಡ್ತಿದ್ದೆ. ಲೈಕ್ ಒಂದು 3-4 ಟ್ರಿಪ್ ಹೋಗಿದ್ವಿ, ಅದೆಲ್ಲ ಚೆನ್ನಾಗಿತ್ತು. ಬಟ್ ಅದನ್ನು ನಾನು ತುಂಬ ಮಿಸ್ ಮಾಡ್ಕೊಳಕ್ಕೋಗಲ್ಲ. ಲೈಕ್ ಅಫ್ಕೋರ್ಸ್ ಐ ಮಿಸ್ ಇಟ್, ಲೈಕ್ ತುಂಬ ಮಿಸ್ ಮಾಡ್ಕೊಳಕ್ಕೋಗಲ್ಲ. ಯಾಕೆಂದರೆ ನನ್ನ ಫ್ರೆಂಡ್ಸ್ ಗ್ರೂಪು, ನಾನು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಲೈಕ್ ಒಂದು 60% ಫ್ರೆಂಡ್ಸ್ ಗ್ರೂಪ್ ಏನಿತ್ತು, ಸೇಮ್ ಗ್ರೂಪ್ ಇಲ್ಲಿ ಇದ್ದಾರೆ. ಅದಕ್ಕೆ ನನಗೆ ಫಸ್ಟ್ 6 months ಲೈಕ್ ನನಗೇನು ಅಷ್ಟು ಅನಿಸಿಲ್ಲ. ಲೈಕ್ ಯಾಕಂದರೆ ಸೇಮ್ ಫ್ರೆಂಡ್ಸ್ ಗ್ರೂಪ್ ಇತ್ತು, ಅವ್ರ ಜೊತೆ ಮೋಸ್ಟ್ ಆಫ್ ದ ಟೈಮ್ಸ್ ಹ್ಯಾಂಗ್ ಔಟ್ ಮಾಡ್ಕೊಂಡಿದ್ದೆ. ಸೊ ಅಷ್ಟು ಫ್ರೆಂಡ್ಸ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಅನ್ಕೊಳ್ತಿಲ್ಲ. ಬಟ್ ಕೆಲವೊಂದು ಫ್ರೆಂಡ್ಸ್ನ ಮಿಸ್ ಮಾಡ್ಕೊಂಡೆ ಬ್ಯಾಂಗ್ಳೂರವ್ರನ್ನ. ಸೊ ಯಾ, ನಿಮಗೆ ಸಮ್ಟೈಮ್ಸ್ ಇಲ್ಲೆಲ್ಲ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಿರ್ತೀಯಲ್ಲ ಇಲ್ಲಿ, ಅವಾಗ ನಂಗೆ ಫೀಲ್ ಆಗ್ತಿರುತ್ತೆ, ನಮಗೆ ನನ್ನ ಫ್ರೆಂಡ್ಸ್ ಇಲ್ಲ. ಇಲ್ಲಿಗೆ ಬಂದಾದಮೇಲೆ ಯಾವ ರೇಂಜ್ಗೆ ಅಂದರೆ ಲೈಕ್ ಒಂಥರ ಈಗ ಯಾವುದೋ ಒಂದು ಡಿ ಜೆ ಪಾರ್ಟಿಯಿಂದ ಡಿ ಅಂತ ಬಂದ್ಬಿಟ್ಟು ಒಂದು ಫುಲ್ಲು ಕ್ವಾಯಟ್ ಪ್ಲೇಸಿಗೆ ಬರಲ್ವಾ, ಆ ಥರ ಫೀಲ್ ಆಯಿತು ಅನಿಸುತ್ತೆ ಎವ್ರಿ ಟೈಮ್. ನನಗೆ ಮನೇಲಿ ಬೋರ್ ಆಗ್ತಾಯಿದೆ, ನನಗೆ ಜನಗಳು ಬೇಕು. ನಿಜವಾಗ್ಲೂ ಹಂಗೆ ಹೇಳೋಣ ನಾನು. ಸೊ ನಾವು ಸಿಟಿಲಿ ಇದ್ದಿದ್ದಕ್ಕೆ ಸ್ವಲ್ಪ ಯೂಸ್ಫುಲ್ ಆಯಿತು ಅವಾಗ ಅಟ್ಲೀಸ್ಟ್ ಲೈಕ್ ಯೂಸ್ಫುಲ್ ಇಲ್ಲ, ಏನು ಯೂಸ್ಫುಲ್, ಜನನೇ ಇರಲ್ಲ ಸಿಟಿಲೂ, ಜನ ಇರಲ್ಲ, ಎಲ್ಲಂದರೆ ಏನೂ ಜನ ಇರಲ್ಲ. ನನ್ಗೆ ಯಾವಾಗ ಒಂದೊಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗೋದು ಅಂತಂದರೆ ಇವ್ನ ಫ್ರೆಂಡ್ಸ್ ಮನೆಗೆ ಹೋದಾಗ, ಅವರೆಲ್ಲರೂ ಗೆಟ್ ಟುಗೆದರ್ ಏನಾದ್ರು ಮಾಡಿದಾಗ, ಎಲ್ಲರೂ ಒಟ್ಟಿಗೆ ಇರುವಾಗ ಆವಾಗ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ. ಮತ್ತೆ ಅದೇ ಸೈಲೆನ್ಸ್, ಫುಲ್ ಸೈಲೆಂಟ್. ಬಟ್ ಈ ವಿಷಯಕ್ಕೆ ನಾನು ಇಂಡಿಯಾ ಮಿಸ್ ಮಾಡ್ಕೊಳ್ಳಲ್ಲ. ನನಗೆ ಲೈಕ್ ನಾನು ಆ ಥರ ಪರ್ಸನು. ಲೈಕ್ ನನಗೆ ತುಂಬ ಬಜಲ್ಲು, ತುಂಬ ನಾಯ್ಸಿ ಪ್ಲೇಸ್ಗಳು ಕಂಡ್ರೆ ನನಗೆ ಅಷ್ಟು ಇಷ್ಟಪಡಲ್ಲ. ನಾನು ಅಂದರೆ ಲೈಕ್ ಇಷ್ಟಪಡ್ತೀನಿ, ಬಟ್ ಡಿಪೆಂಡ್ಸ್. ಮೋಸ್ಟ್ ಆಫ್ ದ ಟೈಮ್ಸ್ ಲೈಕ್ ನಾನು ಒಂಥರ ಕ್ವಾಯಟ್ ಪ್ಲೇಸಲ್ಲಿ ಇರಬೇಕು, ಒಂಥರ ಪೀಸಾಗಿರಬೇಕು. ಈಗ ನನಗೆ ಅದು ಯಾಕೆ ಆ ಥರ ಫೀಲ್ ಆಗ್ತಾ ಅಂದರೆ, ಈ ಸಕಲೇಶ್ಪುರ ಆ ಕಡೆ ಟ್ರಿಪ್ಗೆಲ್ಲ ಹೋದಾಗ ಅಲ್ಲ ಕಾಡ್ ಎನ್ವಿರಾನ್ಮೆಂಟ್, ಲೈಕ್ ಫುಲ್ ಕ್ವಾಯಟ್ ಎನ್ವಿರಾನ್ಮೆಂಟ್ ಇರೋದಲ್ಲ. ಟ್ರಿಪ್ಗೆ ಹೋದಾಗೆಲ್ಲ ಅದನ್ನೆಲ್ಲ ನೋಡಿ ನನ್ನ ಮೈಂಡು ಬಂದ್ಬಿಡ್ತು ಅನ್ಸುತ್ತೆ ಪ್ರಾಬಬ್ಲಿ. ನನಗೆ ಆ್ಯಕ್ಚುಲಿ ಅಂದರೆ ಇನಿಷಿಯಲಿ ಬಂದಾಗ ಅದು ಒಂದು ಅಷ್ಟು ದಿವಸ ನಂಗೆ ಹಂಗೆ ಫುಲ್ಲು ಇತ್ತು ಪಾಪ. ಟು ಬಿ ಆನೆಸ್ಟ್, ನನಗೆ ಜನ ಇಲ್ಲ ಏನಿಲ್ಲ, ಇದು ಯಾವುದೋ ಕಾಡು ಕರ್ಕೊಂಬಂದುಬಿಟ್ಟು ನನ್ನ ಅನ್ನೋ ಥರನೇ ಫೀಲ್ ಇತ್ತು. ಬಟ್ ಇವಾಗ ಒಂದೊಂದು ಸ್ವಲ್ಪ ನಿನ್ನ ಜೊತೆ ಸೇರಿ ಅನ್ನೋದಕ್ಕಿಂತ ಆ್ಯಂಡ್ ನಾನು ಸ್ವಲ್ಪ ಪೀಸ್ ಕಂಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಲೈಫ್. ಅದು ಕೆಲವೊಂದು ಟೈಮ್ ಬೇಕಾಗುತ್ತೆ, ಲೈಕ್ ಮೋಸ್ಟ್ ಆಫ್ ದ ಟೈಮ್ಸ್. ಬಟ್ ಸಮ್ ಟೈಮ್ಸ್ ಲೈಕ್ ಇವನ್ ಐ ಮಿಸ್ ದಟ್ ಆ್ಯಕ್ಚುಲಿ. ಏನಂತಂದರೆ ಅನ್ವಾಂಟೆಡ್ ಇದನ್ನು ತಗೊಂಡು ಬಂದು ನನ್ನ ತಲೆಗೆ ಹಾಕ್ಬಾರ್ದು. ಅದು ಸುತ್ತಮುತ್ತ ಅನ್ವಾಂಟೆಡ್ ಪೀಪಲ್ಸ್ನ ಇಟ್ಕೊಳ್ಳೋದು, ಅನ್ವಾಂಟೆಡ್ ಸ್ಟಫ್ಸ್ ಬಗ್ಗೆ ಮಾತಾಡೋದನ್ನ 100ಗೆ 100% ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಅದು ನಿನ್ನ ಜೊತೆ ಸೇರಿಕೊಂಡು ಸುಮ್ಮನೆ ಹೋಗಿ ಅದು ಇದು ಎಲ್ಲ ಮಾತಾಡೋದು, ಅವೆಲ್ಲ ನನಗೆ ಇವಾಗ ಇಷ್ಟನೂ ಆಗಲ್ಲ, ನಾನು ಮಾತಾಡೋದು ಇಲ್ಲ. ಆ್ಯಂಡ್ ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಥರ ಇರೋದು. ಬಟ್ ನನಗೆ ತುಂಬ ಹೊತ್ತಿರೋಕ್ಕಾಗಲ್ಲ. ನಾನು ಇರ್ತೀನಿ, ಜನ ಮಾತಾಡ್ತಾ ಇರ್ಬೇಕು, ನಂಗೆ ಯಾರು ಏನಾರು ಮಾತಾಡ್ತಾ ಇರ್ಬೇಕು, ಇಲ್ಲ ನಾನು ಸುಮ್ಮನೆ ಎಲ್ಲ ಮಾತಾಡ್ತೀನಿ. ನನಗೆ ಆ ಥರ ಫುಲ್ ಕ್ವಾಯಟ್ ಆಗಿರ್ಬೇಕಂತ ನನಗಿದು. ಅಟ್ಲೀಸ್ಟ್ ಲೈಕ್ ನಾನು ಬಿಗಿನಿಂಗ್ ಬಂದಾಗ ನಾನು ಹಳೆ ಮನೇಲಿ ಒಬ್ಬನೇ ಇರ್ತಿದ್ದಲ್ಲ, ಈ ಬಾಲ್ಕನಲ್ಲಿ ಕುತ್ಕೊಂಡು ಒಂದು ಕಾಫಿ ಮಗ್ ಇಟ್ಕೊಂಡು ಒಂಥರ ಫುಲ್ ರೋಡ್ ನೋಡ್ತಾ ಇಲ್ಲ, ಹೋಗಿ ಬರೋ ಜನಗಳು ನೋಡ್ಕೊಂಡು ಕುತ್ಕೊಳ್ತಿದ್ದೆ ನಾನು ಆ್ಯಕ್ಚುಲಿ. ಇಲ್ಲ ಅಂದರೆ ಹೆಂಗಿರುತ್ತೆ ಅಂದರೆ ಒಂದು ಸರ್ಟನ್ ಮೂಮೆಂಟ್ ತನಕ ಚೆನ್ನಾಗಿ ಅನಿಸುತ್ತೆ. ಬಟ್ ಅದಾದ್ಮೇಲೆ ಏನು ದಿನ ಪೂರ್ತಿ ಹಂಗೆ ಇರೋಕ್ಕಾಗಲ್ಲ, ಬೆಳಗ್ಗೆಯಿಂದ ರಾತ್ರಿ ತನಕ. ನನಗೆ ಹಂಗೆ ಅನ್ಸುತ್ತೆ. ಗೈಸ್ ಏನು ಗೊತ್ತಾ, ನನ್ನ ಫ್ರೆಂಡ್ಸ್ ನೆನೆಸ್ಕೊಂಡಿದ ತಕ್ಷಣ ನನಗೆ ನನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ರಿ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್. ನನ್ನ ಮದುವೆಲೆ ಅವ್ರನ್ನ ನೋಡಿದ್ದು ಅನಿಸುತ್ತೆ. ಹಾಂ, ನನ್ನ ಮದುವೆಲೆ ನೋಡಿದ್ದವ್ರು, ಅದೇ ಲಾಸ್ಟು. ಅದಾದಮೇಲೆ ಅಲ್ಲಿ ಟೆಕ್ಸ್ಟ್ ಮಾಡ್ತಿದ್ವಿ, ಬಿಟ್ಟರೆ ಇವತ್ತು ಫಸ್ಟ್ ಟೈಮ್ ಕಾಲ್ ಮಾಡಿದ್ದು. ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ನನ್ನ ಮಾತು, ಮನದಾಳದ ಮಾತು. ಇಲ್ಲಿ ಹೇಳ್ತಿದ್ದಂಗೆ ಕಾಲ್ ಬಂದಿತ್ತು ಆ್ಯಕ್ಚುಲಿ. ಖುಷಿ ಆಯ್ತಾ? ಫುಲ್ ಖುಷಿ. ಹಂಗೆ ಅವಾಗ ಫೋನ್ ಮಾಡ್ಕೊಳ್ತಾರೆ, ಅವೆಲ್ಲ ಮಿಸ್ ಮಾಡ್ಕೊಳ್ಳೋದು. ಅವರು ಫ್ರೀ ಇರಬೇಕಲ್ಲ, ಅದು ಕರೆಕ್ಟೇ. ಇನ್ನೇನು ಮಿಸ್ ಮಾಡ್ಕೋತೆ ಪಾಪ. ಇದು ಮೇಜರ್ ಪಾರ್ಟ್ಸ್, ಲೈಕ್ ಅಂದರೆ ಲೈಕ್ ಮೇನ್ಲಿ ಇದನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನು. ಇದು ಬಿಟ್ಟರೆ ಸಣ್ಣ ಪುಟ್ಟವು ಅಷ್ಟೇ, ಲೈಕ್ ತುಂಬ ಏನು ಮಿಸ್ ಮಾಡ್ಕೊಳಕ್ಕೋಗಲ್ಲ ನಾನು. ಯಾಕೆಂದರೆ ನನಗೆ ಇಲ್ಲಿ ಈ 4 yearsಲ್ಲಿ ಇಲ್ಲಿ ಲೈಫ್ ಸ್ಟೈಲ್ ನನಗೆ ಆಲ್ರೆಡಿ ಅಡ್ಜಸ್ಟ್ ಆಗಿದೆ. ಅಂಡ್ ಲೈಕ್ ಐ ಆಮ್ ಗೆಟಿಂಗ್ ಯೂಸ್ ಟು ದಿಸ್ ಆ್ಯಕ್ಚುಲಿ. ಬಟ್ ಅಫ್ಕೋರ್ಸ್ ಲೈಕ್ ಅದೆಲ್ಲ ಮಿಸ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಬಟ್ ಇಲ್ಲಿಗೆ ನನ್ನ ಲೈಫ್ ಸ್ಟೈಲು ಐ ಆಮ್ ಗೆಟಿಂಗ್ ಯೂಸ್ ಟು ದಟ್ ಅಲ್ವಾ. ಸೊ ಅಷ್ಟೇ ನಂಗೆ ತುಂಬ ಮಿಸ್ ಮಾಡ್ಕೊಳ್ಳೋದು, ತುಂಬ ಏನು ಮಿಸ್ ಮಾಡ್ಕೊಳಕ್ಕೋಗಲ್ಲ. ನನಗೆ ಲಿಸ್ಟ್ ಇದೆ, ಲಿಸ್ಟಾ ಹೇಳೋಕ್ಕಾಗಲ್ಲ ಅಷ್ಟೊಂದು. ಸೊ ಇಲ್ಲಿಗೆ ಸಾಕು ಅನಿಸುತ್ತೆ. ಅಂದರೆ ತುಂಬ ಅಂದರೆ ಇಂಡಿಯಾ ಅಂದಿದ ತಕ್ಷಣ ಇನ್ನೊಂದು ಶಾಪಿಂಗು ಶಾಪಿಂಗು ನಾನು ಶಾಪಿಂಗ್ ಮಿಸ್ ಮಾಡ್ಕೊತೀನಿ.
ತುಂಬ ಮಿಸ್ ಮಾಡ್ಕೋತೀನಿ. ನಾನು ಮಾಡ್ಕೊಳಲ್ಲ, ನಾನು ಶಾಪಿಂಗೇ ಮಾಡ್ತಿರ್ಲಿಲ್ಲ ಇಂಡಿಯಾದಲ್ಲಿ. ಎಸ್ಪೆಷಲಿ ಸ್ಟ್ರೀಟ್ ಶಾಪಿಂಗ್ ಮಿಸ್ ಮಾಡ್ಕೋತೀನಿ ನಾನು ಸಿಕ್ಕಾಪಟ್ಟೆ. ಅಂದರೆ ಅವಾಗೆಲ್ಲ ಹೆಂಗಿರ್ತಿತ್ತಂದರೆ ನಾನು ವೀಕೆಂಡ್ ಬಂತು ಅಂದರೆ ಮಲ್ಲೇಶ್ವರಮು, ಚಿಕ್ಕಪೇಟೆ ಒಳ್ಳೆ ಸುತ್ತುವೆ ಹಂಗೆ. ಯಾಕಂತ ಸುತ್ತಿದ್ದೆ ಅಂತ ನನಗಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಸುತ್ತುತ್ತಿದ್ದೆ. ಚೆನ್ನಾಗಿ ಸುತ್ತಿ 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 ಅದು ನಾನು ಹಾಕೋತೀನೋ ಬಿಡ್ತೀನೋ, ಹೋಗಿ ಹೋಗಿ ತಗೊಂಡಂತೂ ಬರ್ತಿದ್ದೆ. ಅದನ್ನೆಲ್ಲ ಮಿಸ್ ಮಾಡ್ಕೋತೀನಿ ಗೈಸ್ ಇಲ್ಲಿ. ನೈಸ್. ನಾನಂತ ಅದೆಲ್ಲ ಮಿಸ್ ಮಾಡ್ಕೊಡಲ್ಲ, ಯಾಕಂದ್ರೆ ನಾನು ಇಂಡಿಯಾದಾಗ ಶಾಪಿಂಗೇ ಮಾಡ್ತಿರ್ಲಿಲ್ಲ. ಯಾವ ಸ್ಟ್ರೀಟ್ ಶಾಪಿಂಗ್ ಮಾಡ್ತಿರಲಿಲ್ಲ, ಅಲ್ಲ ಯಾವ ಸ್ಟ್ರೀಟ್ ಶಾಪಿಂಗ್ ಮಾಡ್ತಿರಲಿಲ್ಲ, ಮಾಲ್ ಶಾಪಿಂಗ್ ಮಾಡ್ತಿರಲಿಲ್ಲ. ಸೊ ಮಾಡ್ತಿದ್ದೆ ವರ್ಷಕ್ಕೆ ಒಂದ್ಸತಿ, ಇಲ್ಲ 6 months ಒನ್ ಟೈಮು, ಯಾವ್ದಾದ್ರು ಆಫೀಸ್ ಕ್ಲೋಸ್ ಇದ್ದಾಗ. ಅವೆಲ್ಲ ಮಾಡಬೇಕು, ಅವೆಲ್ಲ ಮಾಡಿದಾಗಲೇ ಸ್ಟ್ರೆಸ್ ರಿಲೀಫ್ ಆಗೋದು. ನಮ್ಗೆ ಅದು ಸ್ಟ್ರೆಸ್ ರಿಲೀಫ್ ಆಗ್ತಿರಲಿಲ್ಲ, ಇನ್ನೂ ಸ್ಟ್ರೆಸ್ ಬರ್ತಿತ್ತ. ಬೇಬು ಹ್ಞೂ ನಿನಗೆ ಹಾಂ ಅಟ್ ದ ಎಂಡ್ ಆಫ್ ದ ಡೇ ಹಾಂ ಇಂಡಿಯಾ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀಯ ಅಂತಂದರೆ ಏನು ಹೇಳ್ಬೋದು? ಇಂಡಿಯಾ ಬಗ್ಗೆ ಹೇಳಬೇಕು ಅಂದರೆ ಸಿ ಅಫ್ಕೋರ್ಸ್ ಇಟ್ಸ್ ಅವರ್ ಹೋಮ್ ಕಂಟ್ರಿ. ತುಂಬ ಮೆಮೊರೀಸ್ ಇದ್ದಾವೆ, ಯಾಕೆಂದರೆ ಹುಟ್ಟಿ ಬೆಳೆದಿದ್ದು ಊರದು, ಅದನ್ನು ಮಾತ್ರ ಮರೆಯೋಕ್ಕಾಗಲ್ಲ ಆ್ಯಕ್ಚುಲಿ. ಹಂಗಂತ ಲೈಕ್ ಎಲ್ಲನೂ ಕರೆಕ್ಟಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಅಂದರೆ ಏನಂತಂದರೆ ಇವಾಗ ನಮಗೆ ಬರೀ ಆಸ್ಟ್ರೇಲಿಯಾ ಅಂದರೆ ಇಷ್ಟ, ಬರೀ ಇಂಡಿಯಾ ಅಂದರೆ ಇಷ್ಟ ಅನ್ನೋ ಥರ ಏನಿಲ್ಲ. ಆಲ್ವೇಸ್ ಲವ್ ಇಂಡಿಯಾ. ಎಕ್ಸಾಕ್ಟ್ಲಿ. ಆಸ್ಟ್ರೇಲಿಯಾನು ನಮ್ಗೆ ತುಂಬ ಡಿಫ್ರೆಂಟ್ ವೇ ಅಲ್ಲಿ ಹೇಳ್ತಿಲ್ವಾ, ಲೈಕ್ ಇಲ್ಲೂ ಕೆಲವೊಂದು ಲೈಫ್ ಸ್ಟೈಲ್ಸ್ ಇರ್ಬೋದು, ಏನೋ ಒಂದು ಸಮಥಿಂಗ್ಸ್ ಲೈಕ್ ವಿ ಲೈಕ್ ಇಟ್ ಹಿಯರ್, ಸಮಥಿಂಗ್ಸ್ ವಿ ಲೈಕ್ ಇನ್ ಇಂಡಿಯಾ. ಮೋಸ್ಟ್ ಆಫ್ ದ ಥಿಂಗ್ಸ್ ವಿ ಲೈಕ್ ಇನ್ ಇಂಡಿಯಾ. ಲೈಕ್ ಐ ವುಡ್ ಸೇ 60-40. ಯಾ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೌದು. ಆ್ಯಂಡ್ ಏನಂದರೆ ಕಮೆಂಟ್ ಮಾಡಿ ಏನಂತ ಅಂದರೆ ನಿಮಗೆ ನೀವು ಎಲ್ಲಿಂದ ನಮ್ಮ ಬ್ಲಾಗ್ನ ನೋಡ್ತಿದ್ದೀರಾ, ಯಾವ ಕಂಟ್ರಿಯಿಂದ ನಮ್ಮ ಬ್ಲಾಗ್ ನೋಡ್ತಿದ್ದೀರಾ. ಸಪೋಸ್ ಬೇರೆ ಕಂಟ್ರಿಯಿಂದ ಏನಾದರೂ ನೋಡ್ತಿದ್ರೆ ಆ್ಯಂಡ್ ಆಸ್ಟ್ರೇಲಿಯಾದಲ್ಲಿರೋರು ನೋಡ್ತಿದ್ರೆ ಅವ್ರು ಇಂಡಿಯಾದ ಇರೋಕ್ಕೆ ಇಷ್ಟಪಡ್ತೀರಾ ಅಥವಾ ಆಸ್ಟ್ರೇಲಿಯಾದ ಇರೋಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ದ್ಯಾಟ್ ನಮಗೂ ಗೊತ್ತಾಗುತ್ತೆ ನಮ್ಮ ಪಾರ್ಟಿ ಯಾರ್ಯಾರಿದ್ದಾರೆ. ಪಾರ್ಟಿ ಅಂತ ಸಿ ನಮ್ಮ ಥರನೂ ತುಂಬ ಜನ ಇರ್ತಾರೆ ಆ್ಯಕ್ಚುಲಿ. ಒಂಥರ ಸ್ಟ್ರೇಂಜ್ ಕಂಟ್ರಿಗೆ ಬಂದು ಇಲ್ಲಿದ್ದು ಮಿಸ್ ಮಾಡ್ಕೊಳ್ಳೋರು ಅಂಥವ್ರು ನೀವೇನು ಮಿಸ್ ಮಾಡ್ಕೊಳ್ತೀರ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಾಯ್.